Hi, hello, welcome back to my channel. It's me, Basuraj D. Today I'm very excited to sharing some informations with you about classical physics, basic of classical physics. First of all, what is the classical physics? A classical physics is a set of theories that were used to explain the physical world before 20th century. 20ನೇ ಶತಮಾನಕ್ಕಿಂತ ಮುಂಚಿತವಾಗಿ ಒಂದು ಫಿಸಿಕಲ್ ವರ್ಲ್ಡ್ ಅಂದರೆ ನ್ಯಾಚುರಲ್ ನೇಚರ್ ಒಳಗಡೆ ನ್ಯಾಚುರಲ್ ಆಗಿ ನಡೀತಕ್ಕಂಥ ಫೆನಾಮಿನಗಳ ಬಗ್ಗೆ, ಒಂದು ವಿಸ್ಮಯಗಳ ಬಗ್ಗೆ ಮತ್ತು ಒಂದು ವಿಶ್ವದ ರಚನೆ ಮತ್ತು ಅದರ ಮೊಮೆಂಟಮ್ ಚಲನವಲನಗಳ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡುವಂಥ ಥಿಯರಿಗಳೇನಿದ್ದಲ್ಲ ಅಂತ ಆ ಎಲ್ಲ ಥಿಯರಿಗಳನ್ನು ಒಟ್ಟಾರಾಗಿ ನಾವು ಕ್ಲಾಸಿಕಲ್ ಫಿಸಿಕ್ಸ್ ಅಂತೇಳಿ ಕರಿತಾ ಇದ್ವಿ ಬಿಫೋರ್ 20th ಸೆಂಚುರಿ. ಅದರಲ್ಲಿ ಮತ್ತು ಮಾಡರ್ನ್ ಫಿಸಿಕ್ಸ್ ಬರುತ್ತೆ, ಮಾಡರ್ನ್ ಫಿಸಿಕ್ಸ್ ಆ್ಯಂಡ್ ಕ್ಲಾಸಿಕಲ್ ಫಿಸಿಕ್ಸ್. ಇದು ಇಟ್ಸ್ ಬೇಸ್ಡ್ ಆನ್ ಐಸಕ್ ನ್ಯೂಟನ್ಸ್ ಲಾ ಆಫ್ ಮೋಷನ್ಸ್ ಆ್ಯಂಡ್ ಗ್ರಾವಿಟಿ ಆ್ಯಂಡ್ ಆಲ್ಸೋ ನೋನ್ ಆಸ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್. ಈ ಕ್ಲಾಸಿಕಲ್ ಫಿಸಿಕ್ಸ್ ಒಳಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಯಾವುದಾದ್ರೆ ಐಸಕ್ ನ್ಯೂಟನ್ಸ್. ಅಂದರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಮೋಸ್ಟ್ಲಿ ಡಿಪೆಂಡೆಂಟ್ ಆನ್ ಐಸಕ್ ನ್ಯೂಟನ್ಸ್ ಲಾ ಆಫ್ ಮೋಷನ್ಸ್ ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸ್ ಮತ್ತು ನ್ಯೂಟನ್ಸ್ ಲಾ ಆಫ್ ಮೋಷನ್ ಮೇಲೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಸಂಪೂರ್ಣವಾಗಿ ಡಿಪೆಂಡೆಂಟ್ ಆಗಿತ್ತು. ಇದನ್ನು ಇನ್ನೊಂದು ಹೆಸರಿನಿಂದಲೂ ಕರಿತೇವೆ ನಾವು ನ್ಯೂಟೋನಿಯನ್ ಮೆಕ್ಯಾನಿಕ್ಸ್. ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಈಸ್ ದ ಪಾರ್ಟ್ ಆಫ್ ಲ್ಯಾಗ್ರೇಂಜಿಯನ್ ಆ್ಯಂಡ್ ಹ್ಯಾಮಿಲ್ಟೋನಿಯನ್ ಮೆಕ್ಯಾನಿಕ್ಸ್. ಅಂದರೆ ನಾವು ನ್ಯೂಟೋನಿಯನ್ ಮೆಕ್ಯಾನಿಕ್ಸನ್ನು ಮತ್ತು ಎರಡು ಪಾರ್ಟಾಗಿ ನಾವು ಡಿವೈಡ್ ಮಾಡ್ತೇವೆ. ಒಂದು ಹ್ಯಾಮಿಲ್ಟೋನಿಯನ್ ಮತ್ತು ಲ್ಯಾಗ್ರೇಂಜಿಯನ್ ಮೆಕ್ಯಾನಿಕ್ಸ್. ಹಂಗಾರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲಾಸಿಕಲ್ ಫಿಸಿಕ್ಸ್? ಯಾವ ಕ್ಯಾರೆಕ್ಟರಿಸ್ಟಿಕ್ ಇದೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ಗೆ? ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ನಾವು ಮುಖ್ಯವಾಗಿ ಏನನ್ನು ಕಲಿತೇವೆ, ಯಾವುದರ ಬಗ್ಗೆ ಅಧ್ಯಯನ ಮಾಡ್ತೇವೆ ಅನ್ನೋದು. ಫಸ್ಟ್ ಆಫ್ ಆಲ್, ಇಟ್ ಬಿಲೀವ್ಸ್ ದಟ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಎಕ್ಸಿಸ್ಟ್. ಯಾವುದೇ ಒಂದು ಆ್ಯಕ್ಷನ್ ಆಗ್ತಾ ಇದೆ ಅಂದರೆ ಆ ಆ್ಯಕ್ಷನಿಗೆ ಕಾರಣ ಏನು, ರೀಸನ್, ಮತ್ತು ಅದು ಯಾವ ಒಂದು ಶಕ್ತಿಯಿಂದ, ಫೋರ್ಸಿಂದ ಆಗ್ತಾ ಇದೆ ಮತ್ತು ಇದರ ಫ್ಯೂಚರ್ ಏನು. ಇಲ್ಲಿ ಆ್ಯಕ್ಷನ್, ಫಸ್ಟ್ ನಾವು ಒಂದು ಆ್ಯಕ್ಷನ್ ಆಗ್ತಾ ಇದ್ದರೆ ಅದ್ರದ್ದು ರೀಸನ್ನು ಹುಡುಕ್ತಬೇಕು, ರೀಸನ್ಗೂ ಆನ್ಸರ್ ಮಾಡಬೇಕು ಮತ್ತು ಅದರ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡಬೇಕು. ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಮತ್ತು ಆ್ಯಕ್ಷನ್ ಮತ್ತು ಕಾಸ್ ಇವೆರಡರ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ಅಧ್ಯಯನ ಮಾಡೋದಕ್ಕೆ ನಾವು ಕ್ಲಾಸಿಕಲ್ ಫಿಸಿಕ್ಸ್ ಅಂತೇಳಿ ಕರಿತೀವಿ ನಾವು. ಇಟ್ ಬಿಲೀವ್ಸ್ ದಟ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಎಕ್ಸಿಸ್ಟ್ ಆ್ಯಂಡ್ ಯೂಸಿಂಗ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ವಿ ಕ್ಯಾನ್ ಪ್ರಿಡಿಕ್ಟ್ ದ ಫ್ಯೂಚರ್ ಬಿಹೇವಿಯರ್ ಆಫ್ ದ ಯೂನಿವರ್ಸ್ ಬೇಸ್ಡ್ ಆನ್ ದ ಕರೆಂಟ್ ಇನ್ಫಾರ್ಮೇಷನ್. ಈಗ ಒಂದು ಯೂನಿವರ್ಸ್, ಈ ಒಂದು ಜಗತ್ತಿನ ವಿಶ್ವದ ಬಗ್ಗೆ ನಮಗೆ ಇರ್ತಕ್ಕಂಥ ಪ್ರೆಸೆಂಟ್ ಇನ್ಫಾರ್ಮೇಷನ್ನ ತಗೊಂಡು ಮುಂದೆ ಒಂದು 1000 ವರ್ಷ ಅಥವಾ 1,00,000 ವರ್ಷಗಳ ನಂತರ ಈ ಒಂದು ವಿಶ್ವದ ಪರಿಸ್ಥಿತಿ ಏನಾಗಿರ್ತದೆ, ಇದರ ಫ್ಯೂಚರ್ ಆಗಿರ್ತದೆ ಅನ್ನುವ ವಿಷಯವನ್ನು ಪ್ರಿಡಿಕ್ಟ್ ಮಾಡೋದೇ ನಮಗೆ ಪ್ರಿಡಿಕ್ಟ್ ಮಾಡಲು ಒಂದು ಕ್ಲಾಸಿಕಲ್ ಫಿಸಿಕ್ಸ್ ಸಹಾಯವನ್ನು ಮಾಡ್ತದೆ ನಮಗೆ. ಹಾಗಾಗಿ ನಾವು ಕ್ಲಾಸಿಕಲ್ ಫಿಸಿಕ್ಸ್ ಅಥವಾ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಬಂದಾಗ ಫಿಸಿಕಲ್ ವರ್ಲ್ಡ್ ಅಂದರೆ ನಾವಿಲ್ಲಿ ಯೂನಿವರ್ಸ್ ಬಗ್ಗೆ ಸ್ಟಡಿ ಮಾಡ್ತೇವೆ ಮತ್ತು ಭೂಮಿಯ ಮೇಲೆ ಆಗ್ತಕ್ಕಂಥ ಎಲ್ಲ ಫೆನಾಮಿನ ಯಾವ ನಮ್ಮದು ನೇಕ್ಡ್ ಐಗೆ ಕಾಣುವಂಥ ಆ್ಯಕ್ಷನ್ಗಳಿದ್ದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸನ್ನು ಯೂಸ್ ಮಾಡ್ತಾಯಿದ್ವಿ, ಈಗಲೂ ಸಹ ಯೂಸ್ ಮಾಡ್ತೇವೆ. ಬಟ್ 20th ಸೆಂಚುರಿ ಬಿಫೋರ್ 20ನೇ ಶತಮಾನಕ್ಕಿಂತ ಮುಂಚಿತವಾಗಿ ನಾವು ಯಾವುದೇ ಒಂದು ಥಿಯರಿ ಅಂತ ತೊಗೊಂಡ್ರೆ ಅದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ಭಾಗವಾಗಿತ್ತು. ದ ಸ್ಟಡಿ ಆಫ್ ಫಿಸಿಕಲ್ ವರ್ಲ್ಡ್ ದಟ್ ವಿಸಿಬಲ್ ಟು ದ ನೇಕ್ಡ್ ಐ. ಅಂದರೆ ನಾವು ಇಲ್ಲಿ ಏನು ಅಧ್ಯಯನ ಮಾಡ್ತೀವಿ ಎಲ್ಲರೂ ನಮಗೆ ನೇಕ್ಡ್ ಐ, ನಮ್ಮ ಬರಿಗಣ್ಣಿನಿಂದ ಕಾಣುವಂಥ ವಸ್ತುಗಳ ಬಗ್ಗೆ ಮಾತ್ರ ನಾವು ಸ್ಟಡಿ ಮಾಡ್ತೇವೆ ಕ್ಲಾಸಿಕಲ್ ಫಿಸಿಕ್ಸ್ ಒಳಗಡೆ, ಫಿಸಿಕ್ಸ್ ಒಳಗಡೆ, ಮೆಕ್ಯಾನಿಕ್ಸ್ ಒಳಗಡೆ. ಯಾವುದು ನಮ್ಮ ಕಣ್ಣಿಗೆ ಕಾಣೋದಿಲ್ಲಲ್ಲ ಅದನ್ನು ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಪಾರ್ಟ್ ಅಂತ ಹೇಳೋದಿಲ್ಲ. ಅಲ್ಲಿ ಸಹ ಕಾಸ್ ಮತ್ತು ಅದರ ಎಫೆಕ್ಟ್ ಆ್ಯಕ್ಷನ್ ಬಗ್ಗೆ ರಿಲೇಷನ್ಶಿಪ್ ಇದ್ದರೂ ಸಹ ನಮಗೆ ಅದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ಭಾಗ ಆಗಿ ಬರೋದಿಲ್ಲ. ದ ಟ್ರೀಟ್ಮೆಂಟ್ ಆಫ್ ಎನರ್ಜಿ ಆ್ಯಂಡ್ ಮ್ಯಾಟರ್ ಇಂಡಿಪೆಂಡೆಂಟ್ ಕಾನ್ಸೆಪ್ಟ್. ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಆ್ಯಕ್ಷನ್ ಎನರ್ಜಿ ಮತ್ತು ಮ್ಯಾಟರ್ ಯಾವ ರೀತಿಯಾಗಿ ಇಂಡಿಪೆಂಡೆಂಟ್ ಕಾನ್ಸೆಪ್ಟಾಗಿ ಕೆಲಸವನ್ನು ಮಾಡುತ್ತವೆ ಅನ್ನುವುದರ ಬಗ್ಗೆ ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಅಧ್ಯಯನ ಮಾಡ್ತೇವೆ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲಾಸಿಕಲ್ ಫಿಸಿಕ್ಸ್. ಒಂದು ಕಾಸ್ ಆ್ಯಂಡ್ ಎಫೆಕ್ಟ್, ಸೆಕೆಂಡ್ ಒನ್ ಇಸ್ ದ ಪ್ರಿಡಿಕ್ಟ್ ಆಫ್ ದಿ ಫ್ಯೂಚರ್ ಆಫ್ ದ ಯೂನಿವರ್ಸ್. ನಾವೇನು ಪ್ರಿಡಿಕ್ಟ್ ಮಾಡ್ತೀವಿ ಯೂಸಿಂಗ್ ಕರೆಂಟ್ ಇನ್ಫಾರ್ಮೇಷನ್ ತೊಗೊಂಡು ಅದರ ಫ್ಯೂಚರ್, ಅದರ ಮುಂದಿನ ಭವಿಷ್ಯದ ಬಗ್ಗೆ ನಾವು ಒಂದು ಜಾತಕವನ್ನು ನುಡಿಬೋದು.
ಆಮೇಲೆ ದ ಫಿಸಿಕಲ್ ವರ್ಲ್ಡ್ ದಟ್ ಈಸ್ ವಿಸಿಬಲ್ ಟು ನೇಕ್ಡ್ ಐ. ನಾವು ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀವಿ ಇಲ್ಲಿ, ಯಾವುದು ನಮ್ಮ ಬರೀ ಕಣ್ಣಿಗೆ ಕಾಣೋ ಅಂದರೆ ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ ಅಂತ ಹೇಳ್ಬೋದು, ಅಥವಾ ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್, ಅವುಗಳ ಬಗ್ಗೆ ಮಾತ್ರ ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಇನ್ 20th ಸೆಂಚುರಿ, ಇದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂದರೆ ಬಿಫೋರ್ 20th ಸೆಂಚುರಿ ಅಂತ ಹೇಳಿದೆ ನಾವು. ಹಂಗಾರೆ 20th ಸೆಂಚುರಿಯಲ್ಲಿ ಆಗಿದ್ದೇನು, 20th ಸೆಂಚುರಿ ಒಳಗಡೆ ಫಿಸಿಸಿಸ್ಟ್ ಡಿಸ್ಕವರ್ಡ್ ವೇಸ್ ಟು ಡಿಸ್ಕ್ರೈಬ್ ದ ನೇಚರ್. ಈ ಒಂದು ನೇಚರನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಒಂದು ಹೊಸದಾದ ದಾರಿಯನ್ನು ಕಂಡುಕೊಳ್ತಾರೆ. ದಟ್ ಇನ್ಕ್ಲೂಡ್ಸ್ ದ ಥಿಯರಿ ಆಫ್ ರಿಲೇಟಿವಿಟಿ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಅಂದರೆ ನಮಗೆ ಥಿಯರಿ ಆಫ್ ರಿಲೇಟಿವಿಟಿ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ಹುಟ್ಕೊಂಡಿದ್ದು ಯಾವಾಗ ರೀ, ಸ್ಟಾರ್ಟ್ ಆಗಿದ್ದು ಇನ್ 20th ಸೆಂಚುರಿ. ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಬಟ್ ಇದೇನಾಗ್ತದೆ, ನಮಗೇನು ಇನ್ವಿಸಿಬಲ್ ಪಾರ್ಟಿಕಲ್ ಬಗ್ಗೆ ಒಂದು ಅಧ್ಯಯನವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಓನ್ಲಿ ವಿಸಿಬಲ್ ನೇಕ್ಡ್ ಐಗೆ, ಬರೀ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡಿದರೆ, ಇಲ್ಲಿ ನಮಗೆ ರಿಲೇಟಿವಿಟಿ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್, ರಿಲೇಟಿವಿಟಿ ಏನಾಗ್ತದೆ ನಮಗೆ ಸ್ಪೀಡ್ ಆಫ್ ಲೈಟು ಮತ್ತು ಮೊಮೆಂಟಮ್ ಬಗ್ಗೆ ಅಧ್ಯಯನ ಮಾಡಿದರೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಇನ್ ಮೈಕ್ರೋಸ್ಕೋಪಿಕ್ ಇನ್ ಕ್ವಾಂಟೈಸೇಷನ್ ಫಾರ್ಮ್, ಅಂದರೆ ಒಂದು 10⁻15 ಸೈಜ್ ಒಳಗಿರ್ತಕ್ಕಂಥ ಪಾರ್ಟಿಕಲ್ ಬಗ್ಗೆ ಒಂದು ಅಧ್ಯಯನ ಮಾಡ್ತೀವಿ ನಾವು. ದಿಸ್ ಥಿಯರೀಸ್ ರಿಕ್ವೈರ್ಡ್ ಮಾಡೆಲ್ ಆಫ್ ಫಿಸಿಕ್ಸ್. ಹಾಗಾದರೆ ನಾವು ಯಾರು ಒಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ಗೆ ಕಾರಣಕರ್ತರು ಆದರು, ಯಾರಿಗೆ ನಾವು ಫಾದರ್ ಆಫ್ ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಕರಿತೀವಿ ಅಂದರೆ ಗೆಲಿಲಿಯೋ ಈಸ್ ಕಾಲ್ಡ್ ಆ್ಯಸ್ ಫಾದರ್ ಆಫ್ ಕ್ಲಾಸಿಕಲ್ ಫಿಸಿಕ್ಸ್. ಯಾಕೆ ನಾವು ಗೆಲಿಲಿಯನ್ನ ವೈ ವಿ ಕಾಲ್ಡ್ ಆ್ಯಸ್ ಫಾದರ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್? ಬಿಕಾಸ್ ಈ ವಾಸ್ ದ ಪಿನಿಯರ್ ಆಫ್ ದ ಡಿಸಿಪ್ಲಿನ್ ಯೂಸಿಂಗ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಟು ರಿವಲ್ಯೂಷನರಿ ಇಟ್. ಮೊದಲ ಬಾರಿಗೆ ಒಂದು ಅಧ್ಯಯನವನ್ನು ಮಾಡೋದಕ್ಕೆ ಇಕ್ವಿಪ್ಮೆಂಟನ್ನು, ಅಂದರೆ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಗಳನ್ನು ಯೂಸ್ ಮಾಡಿದ್ದ್ಯಾರು, ಗೆಲಿಲಿಯೋಯಿಂದನೇ ನಮಗೊಂದು ಎಕ್ಸ್ಪೆರಿಮೆಂಟ್ ಅನ್ನೋದು, ಒಂದು ಮಾಡೆಲಿಂಗ್ ಅನ್ನೋದು ಸ್ಟಾರ್ಟ್ ಆದ್ದರಿಂದಾಗಿ ಆತನನ್ನು, ಅಂದರೆ ಗೆಲಿಲಿಯನ್ನ ನಾವೇನಂತ ಕರಿತೀವಿ ಇಲ್ಲಿ, ಈಸ್ ಅ ಫಾದರ್ ಆಫ್ ಕ್ಲಾಸಿಕಲ್ ಫಿಸಿಕ್ಸ್. ಆದರೆ ಕ್ಲಾಸಿಕಲ್ ಫಿಸಿಕ್ಸ್ ಒಳಗಡೆ ಯಾವ ಪಾರ್ಟ್ಸ್ ಬರ್ತಾವೆ ಅಂತಂದರೆ, ಫಸ್ಟ್ ನಮಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ಮತ್ತು ಸಬ್ ಕಾನ್ಸೆಪ್ಟಾಗಿ ಯಾವ ಬರ್ತಾವೆ ರೀ, ನ್ಯೂಟೋನಿಯನ್ ಲಾ ಆಫ್ ಮೋಷನ್ ಆ್ಯಂಡ್ ಕ್ಲಾಸಿಕಲ್ ಲ್ಯಾಗ್ರೆಂಜಿಯನ್ ಆ್ಯಂಡ್ ಹ್ಯಾಮಿಲ್ಟೋನಿಯನ್ ಫಾರ್ಮಲೈಸೇಷನ್. ಇಲ್ಲಿ ಇದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಭಾಗವಾಗಿ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಭಾಗಗಳು ನ್ಯೂಟನ್ಸ್ ಲಾ ಆಫ್ ಮೋಷನ್, ಇದು ನಮ್ಗೆ ಭಾಳ ಒಂದು ಮಹತ್ವಪೂರ್ಣವಾದ ಒಂದು ಕಾನ್ಸೆಪ್ಟ್ ಆಗಿರ್ತದೆ. ಕ್ಲಾಸಿಕಲ್ ಲ್ಯಾಗ್ರೆಂಜಿಯನ್ ಮತ್ತು ಹ್ಯಾಮಿಲ್ಟೋನಿಯನ್ ಇವರು ಸಹ ಒಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿರ್ತಾರೆ. ನಂತರ ಕ್ಲಾಸಿಕಲ್ ಫಿಸಿಕ್ಸನ್ನು ಇನ್ನೊಂದು ಭಾಗವಾಗಿ ವಿಂಗಡಣೆ ಮಾಡ್ತೇವೆ ನಾವು, ಕ್ಲಾಸಿಕಲ್ ಎಲೆಕ್ಟ್ರೋಡೈನಮಿಕ್. ಅದರಲ್ಲಿ ನಾವು ಮುಖ್ಯವಾಗಿ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್, ಅಂದರೆ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಮಧ್ಯೆ ಇರ್ತಕ್ಕಂಥ ಒಂದು ರಿಲೇಷನ್ಶಿಪ್ಪನ್ನು ಡಿರೈವ್ ಮಾಡಿದ್ದು ಅಥವಾ ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾರು ಮ್ಯಾಕ್ಸ್ವೆಲ್ ಇಕ್ವೇಷನ್, ಅದನ್ನು ಎಕ್ಸ್ಪ್ಲನೇಷನನ್ನು ಕೊಡ್ತದೆ ನಮ್ಗೆ. ಹಂಗಾಗಿ ಕ್ಲಾಸಿಕಲ್ ಎಲೆಕ್ಟ್ರೋಡೈನಮಿಕ್ಸ್. ನೆಕ್ಸ್ಟ್ ಕ್ಲಾಸಿಕಲ್ ಥರ್ಮೋಡೈನಮಿಕ್ಸ್ ಒಳಗೆ ಏನಾಗ್ತದೆ, ಯಾವ ರೀತಿಯಾಗಿ ಪಾರ್ಟಿಕಲ್ಸು ಟೆಂಪ್ರೇಚರ್ ಈಟಿಗೆ ತಮ್ಮ ಬಿಹೇವಿಯರನ್ನು ತೋರಿಸ್ತವೆ ಅನ್ನೋದ್ರ ಬಗ್ಗೆ, ಈಟ್ ಬಿಹೇವಿಯರನ್ನು ನಾವು ಥರ್ಮೋಡೈನಮಿಕ್ಸ್ ಒಳಗೆ ಅಧ್ಯಯನವನ್ನು ಮಾಡ್ತೇವೆ. ದಟ್ ಈಸ್ ಆಲ್ಸೋ ಕ್ಲಾಸಿಕಲ್ ಥರ್ಮೋಡೈನಮಿಕ್ಸ್. ಆ್ಯಂಡ್ ಕ್ಲಾಸಿಕಲ್ ಚಾರ್ಜ್ ಥಿಯರಿ ಆ್ಯಂಡ್ ನಾನ್ ಲೀನಿಯರ್ ಡೈನಾಮಿಕ್ಸ್, ಇವೆಲ್ಲವೂ ಸಹ ನಮಗೆ ಒಂದು ಕ್ಲಾಸಿಕಲ್ ಫಿಸಿಕ್ಸ್ ಒಳಗಡೆ ಬರ್ತಕ್ಕಂಥ ಸಬ್ ಪಾರ್ಟ್ಸ್. ಹಾಗಾದರೆ ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ಬರ್ತಕ್ಕಂಥ ಕ್ಲಾಸಿಕಲ್ ಲ್ಯಾಗ್ರೆಂಜಿಯನ್ ಮತ್ತು ಹ್ಯಾಮಿಲ್ಟೋನಿಯನ್ ಫಾರ್ಮಲೈಸೇಷನ್ ಏನನ್ನು ಎಕ್ಸ್ಪ್ಲೇನ್ ಮಾಡ್ತಾವೆ? ಫಸ್ಟ್ ನಾವು ಲ್ಯಾಗ್ರೆಂಜಿಯನ್ ಇಕ್ವೇಷನನ್ನು ನೋಡೋಣ. ಲ್ಯಾಗ್ರೆಂಜಿಯನ್ ಮೆಕ್ಯಾನಿಕ್ಸ್ ಈಸ್ ದ ಫಾರ್ಮಲೈಸೇಷನ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ is founded on the stationary action plan. ಇಲ್ಲಿ ಲ್ಯಾಗ್ರೆಂಜಿಯನ್ ಏನು ಮಾಡ್ತಾನೆ, ಒಂದು ಫಾರ್ಮುಲಾವನ್ನು ರೆಡಿ ಮಾಡ್ತಾನೆ. ಯಾವುದರ ಮೇಲೆ? ಸ್ಟೇಷನರಿ ಆ್ಯಕ್ಷನ್ ಪ್ಲಾನ್, ಮೀನ್ಸ್ ಆಲ್ಸೋ ನೋನ್ ಆ್ಯಸ್ ದ ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆ್ಯಕ್ಷನ್. ಇದಕ್ಕೆ ಒಂದು ಫಾರ್ಮುಲಾವನ್ನು ರೆಡಿ ಮಾಡಿದ್ದ್ಯಾರು? ಲ್ಯಾಗ್ರೆಂಜಿಯನ್. ಹಂಗಾಗಿ ನಮಗೇನು ಕರಿತೀವಿ? ಲ್ಯಾಗ್ರೆಂಜಿಯನ್ ಮೆಕ್ಯಾನಿಕ್ಸ್ ಏನು ಹೇಳ್ತಾನೆ? ಡಿಸ್ಕ್ರೈಬ್ ದ ಸಿಸ್ಟಮ್. ಯಾವ ಒಂದು ಸಿಸ್ಟಮ್ನ ಡಿಸ್ಕ್ರೈಬ್ ಮಾಡ್ತಾನಲ್ಲ, ದಟ್ ಇನ್ಕ್ಲೂಡ್ಸ್ ದ ಫೇರ್, ಅಂದರೆ 2 ಕಾನ್ಸೆಪ್ಟ್ನ ಹೊಂದಿರ್ತದೆ. ದಟ್ ಈಸ್ 1 M ಆ್ಯಂಡ್ L ಕನ್ಸಿಸ್ಟಿಂಗ್ ಅ ಕಾನ್ಫಿಗರೇಷನ್ ಸ್ಪೇಸ್. ಕಾನ್ಫಿಗರೇಷನ್ ಸ್ಪೇಸ್ ಅಂದರೆ ಇಟ್ ಈಸ್ ಅ ಕೋಆರ್ಡಿನೇಟ್ ಆ್ಯಕ್ಸಿಸ್ X ಆ್ಯಂಡ್ Y Z. ಒಂದು ಲೀಸ್ಟ್ ಆ್ಯಕ್ಷನನ್ನು ನಾವು ಡಿಸ್ಕ್ರೈಬ್ ಮಾಡೋದಕ್ಕೆ ಏನು ಮಾಡ್ತಾರೆ ರೀ? ಫ್ರೇಮ್ ಆಫ್ ರೆಫರೆನ್ಸ್ ಅಥವಾ ಕಾನ್ಫಿಗರೇಷನ್ನ ಯೂಸ್ ಮಾಡ್ತಾನೆ. X Y Z ಕೋಆರ್ಡಿನೇಟ್ಸನ್ನು ಯೂಸ್ ಮಾಡಿದಂಥ ಮೊದಲ ವ್ಯಕ್ತಿ ಯಾರು? ಲ್ಯಾಗ್ರೆಂಜಿಯನ್.
ಯಾವುದನ್ನು ಲೀಸ್ಟ್ ಆ್ಯಕ್ಷನ್ಗೆ ಒಂದು ಫಾರ್ಮಲೈಸೇಷನ್ ಮಾಡಲಿಕ್ಕೆ ಮತ್ತು ಅದರ ಒಂದು ಬಿಹೇವಿಯರನ್ನು ಅದರ ಕ್ಯಾರೆಕ್ಟರ್ನ ಅಧ್ಯಯನ ಮಾಡೋದಕ್ಕೆ ಇಲ್ಲಿ ಏನು ಮಾಡ್ತಾನೆ, ಒಂದು ಜನರಲೈಸ್ ಕೋಆರ್ಡಿನೇಟ್ಸ್ನ ಯೂಸ್ ಮಾಡೋದ್ರಿಂದಾಗಿ ಅದು ಸ್ಪೇಸ್ ಒಳಗಡೆ ಯೂಸ್ ಮಾಡಿದ್ದರಿಂದಾಗಿ ಅದನ್ನೇನಂತ ಕರಿತೀವಿ ನಾವು, ಕಾನ್ಫಿಗರೇಷನ್ ಆಫ್ ಸ್ಪೇಸ್ ದಟ್ ಇಂಡಿಕೇಟ್ ಬೈ ದ ಎಮ್ ಆ್ಯಂಡ್ ಸ್ಮೂತ್ ಫಂಕ್ಷನ್. ಇದಕ್ಕೆ ಯಾವ ಒಂದು ಆ ಒಂದು ಆ್ಯಕ್ಷನ್ಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದೋ ಒಂದು ಫಂಕ್ಷನ್, ಅದನ್ನು ಸ್ಮೂತ್ ಫಂಕ್ಷನ್ ಈಸ್ ಎಲ್. ಹಾಗಾಗಿ ತನ್ನದೇ ಆದಂಥ ಒಂದು ಹೆಸರಿನಿಂದ ಅದನ್ನು ಇಂಡಿಕೇಟ್ ಮಾಡ್ತಾನೆ. ಎಲ್ ಈಸ್ ದ ಲ್ಯಾಗ್ರೇಂಜಿಯನ್, ದಟ್ ಈಸ್ ಈಕ್ವಲ್ ಟು ಟಿ ಮೈನಸ್ ವಿ. ಟಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕೈನೆಟಿಕ್ ಎನರ್ಜಿ, ವಿ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಮೈನಸ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಾದ್ರೆ ಎಮಿಲ್ಟೋನಿಯನ್ ಮೆಕ್ಯಾನಿಕ್ಸ್ ಅಂತಂದ್ರೆ ಎಮಿಲ್ಟೋನಿಯನ್ ಏನು ಮಾಡ್ತಾನೆ ರೀ, ಎಮಿಲ್ಟೋನಿಯನ್ ಮೆಕ್ಯಾನಿಕ್ಸ್ ದಟ್ ರೀಫಾರ್ಮಲೈಸೇಷನ್ ಆಫ್ ಲ್ಯಾಗ್ರೇಂಜಿಯನ್ ಮೆಕ್ಯಾನಿಕ್ಸ್. ಏನು ಒಂದು ಲ್ಯಾಗ್ರೇಂಜಿಯನ್ ಮೆಕ್ಯಾನಿಕ್ಸ್ ಒಂದು ಫಾರ್ಮುಲಾವನ್ನು ಕೊಟ್ಟಿರ್ತಾನಲ್ಲ ಯಾವುದ್ರ ಮೇಲೆ, ಲೀಸ್ಟ್ ಆ್ಯಕ್ಷನ್ ಪ್ರಿನ್ಸಿಪಲ್ ಮೇಲೆ, ಅದರಲ್ಲಿ ಸಮ್ ಕರೆಕ್ಷನ್ಸನ್ನು ಮಾಡಿ ತನ್ನದೇ ಆದಂಥ ಹೊಸ ಒಂದು ಥಿಯರಿಯನ್ನು ಹುಟ್ಟಾಕ್ತಾನೆ. ಯಾರು, ಎಮಿಲ್ಟೋನಿಯನ್. ಹಾಗಾದ್ರೆ ಎಮಿಲ್ಟೋನಿಯನ್ ಏನು ಚೇಂಜಸ್ ಮಾಡ್ತಾನೆ ಅಂದರೆ, ಈ ರೀಪ್ಲೇಸಸ್ ದ ಜನರಲೈಸ್ಡ್ ವೆಲಾಸಿಟಿನ ಕ್ಯೂ ಐ ಅಂತೇಳಿ ರೀಪ್ಲೇಸ್ ಮಾಡ್ತಾನೆ. ಯೂಸ್ರಿಂದ ಲ್ಯಾಗ್ರೇಂಜಿಯನ್ ಮೆಕ್ಯಾನಿಕ್ಸ್ ವಿತ್ ಮೊಮೆಂಟಮ್. ಲ್ಯಾಗ್ರೇಂಜಿಯನ್ ಮೆಕ್ಯಾನಿಕ್ಸ್ ಒಳಗಡೆ ಒಂದು ಮೊಮೆಂಟಮ್ ಒಳಗಡೆ ಏನು ವೆಲಾಸಿಟಿ ಬಂದಿತ್ತಲ್ಲ, ಆ ವೆಲಾಸಿಟಿ ಬದಲೇನ ಜನರಲೈಸ್ಡ್ ವೆಲಾಸಿಟಿನ ರೀಪ್ಲೇಸ್ ಮಾಡ್ತಾನೆ. ದಿಸ್ ಈಸ್ ಅವರ್ ಮೊಮೆಂಟಮ್ ಒಳಗಿರೋದು ನಾರ್ಮಲ್ ವೆಲಾಸಿಟಿ, ಬಟ್ ಎಮಿಲ್ಟೋನಿಯನ್ ಯೂಸ್ ಮಾಡಿದ್ದು ಯಾವುದು, ಜನರಲೈಸ್ಡ್ ವೆಲಾಸಿಟಿ is in momentum. The Hamiltonian mechanics ಏನಂತಾರೆ, it is close relationship between the geometry means shape of the object, shape and size and radius of the object, notably simplistic geometry, fashion symmetric and service as link between the classical quantum mechanics. ಇಲ್ಲಿ ಎಮಿಲ್ಟೋನಿಯನ್ ಒಂದು ಫಾರ್ಮಲೈಸೇಷನ್ ಐತಲ್ಲ, ಇದು ಒಂದು ಬ್ರಿಡ್ಜ್ ಆಗಿ ವರ್ಕ್ ಮಾಡ್ತದೆ ಯಾವುದ್ರ ಮಧ್ಯೆ ಅಂದರೆ ಕ್ಲಾಸಿಕಲ್ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಕ್ಲಾಸಿಕಲ್ ಈಸ್ ಮೈಕ್ರೋಸ್ಕೋಪಿಕ್ ವರ್ಡ್ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ, ಕ್ವಾಂಟಮ್ ಏನಾಗ್ತದೆ ನಮ್ಗೆ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ ಅಥವಾ ಮೈಕ್ರೋಸ್ಕೋಪಿಕ್ ವರ್ಡ್ ಬಗ್ಗೆ ಅದು ಒಂದು ಡಿಸ್ಕಷನನ್ನು ಮಾಡ್ತದೆ. ಇವೆರಡರ ಮಧ್ಯೆ ಬ್ರಿಡ್ಜ್ ಆಗಿ ನಿಂತ್ಕೊಂಡಿದ್ದು ಯಾವುದು ಅಂದರೆ ದಟ್ ಈಸ್ ನಥಿಂಗ್ ಬಟ್ ಎಮಿಲ್ಟೋನಿಯನ್ ಮೆಕ್ಯಾನಿಕ್ಸ್. ನಾವಿಲ್ಲಿ ಹಾಗಾದರೆ ಎಮಿಲ್ಟೋನ್ ಮತ್ತು ಲ್ಯಾಗ್ರೇಂಜಿಯನ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಲ್ಯಾಗ್ರೇಂಜಿಯನ್ ಏನೇನು ಮಾಡ್ತಾನೆ, ಒಂದು ಹೊಸದೊಂದು ಫಾರ್ಮುಲಾ ಕಂಡುಹಿಡಿತಾನೆ, ಯಾವುದ್ರ ಮೇಲೆ ಒಂದು ಫಾರ್ಮುಲಾವನ್ನು ಡಿರೈವ್ ಮಾಡ್ತಾನೆ, ದಟ್ ಈಸ್ ಆನ್ ಲೀಸ್ಟ್ ಆ್ಯಕ್ಷನ್ ಪ್ರಿನ್ಸಿಪಲ್ ಮೇಲೆ. ಅಲ್ಲಿ ನಮ್ಗೆ ಎಲ್ ಈಸ್ ಈಕ್ವಲ್ ಟು ಟಿ ಮೈನಸ್ ವಿ. ಟಿ ಈಸ್ ದ ಕೈನೆಟಿಕ್ ಎನರ್ಜಿ ಮೈನಸ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಸ್ ಇಟ್ ಈಸ್ ಫಾರ್ ದ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಇಲ್ಲಿ ಚೇಂಜಸ್ ಏನು ಮಾಡಿದ್ನ ಅಂತಂದರೆ, ಒಂದು ಸ್ಪೇಸ್ ಕಾನ್ಫಿಗರೇಷನನ್ನು ಯೂಸ್ ಮಾಡ್ತಾನೆ. ಈ ಗ್ಯಾಲಿಲಿಯೋ ಮತ್ತು ಲ್ಯಾಗ್ರೇಂಜಿಯನ್ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂದರೆ, ಅಲ್ಲಿ ಎಕ್ಸ್ಪೆರಿಮೆಂಟ್ಗಳನ್ನು ಯೂಸ್ ಮಾಡಿದರೆ, ಇಲ್ಲಿ ಲ್ಯಾಗ್ರೇಂಜಿಯನ್ ಏನು ಮಾಡ್ತಾನೆ, ಒಂದು ಸ್ಪೇಸ್ ಕಾನ್ಫಿಗರೇಷನ್ ಅಂದರೆ ಸೆಟ್ ಆಫ್ ಕೋಆರ್ಡಿನೇಟ್ಸನ್ನು ಯೂಸ್ ಮಾಡಿ ತನ್ನದೇ ಆದಂಥ ಒಂದು ಥಿಯರಿನ ಬಿಲ್ಡ್ ಮಾಡ್ತಾನೆ. ಹಾಗಾಗಿ ಅದನ್ನು ನಾವು ಲ್ಯಾಗ್ರೇಂಜಿಯನ್ನ ಇಂಡಿಕೇಟ್ ಮಾಡ್ತೇವೆ. ಎಮಿಲ್ಟೋನಿಯನ್ ಬಂದು ಏನು ಮಾಡ್ತಾನೆ, ಜಸ್ಟ್ ಒಂದು ರೀಪ್ಲೇಸನ್ನು ಮಾಡಿಬಿಡ್ತಾನೆ. ಯಾವುದರಲ್ಲಿ, ಲ್ಯಾಗ್ರೇಂಜಿಯನ್ ಮೆಕ್ಯಾನಿಕ್ಸ್ ಒಳಗಡೆ ಮೊಮೆಂಟಮಲ್ಲಿರ್ತಕ್ಕಂಥ ವೆಲಾಸಿಟಿನ ತೆಗೆದು ಅಲ್ಲಿ ಜನರಲೈಸ್ಡ್ ವೆಲಾಸಿಟಿನ ರೀಪ್ಲೇಸ್ ಮಾಡ್ತಾನೆ. ರೀಪ್ಲೇಸ್ ಮಾಡೋದ್ರಿಂದ ಏನು ಚೇಂಜಸ್ ಆಗ್ತದೆ, ಅದು ಲ್ಯಾಗ್ರೇಂಜಿಯನ್ ಮೆಕ್ಯಾನಿಕ್ಸ್ ಏನಾಗ್ತದೆ, ಕ್ಲಾಸಿಕಲ್ಗೂ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ಗೂ ಒಂದು ಬ್ರಿಡ್ಜ್ ಆಗಿ ಕನ್ವರ್ಟ್ ಆಗ್ತದೆ, ಬ್ರಿಡ್ಜ್ ಆಗಿ ಒಂದು ಕೊಡುಗೆಯನ್ನು ನೀಡ್ತದೆ. ಅರ್ಥ ಆಯ್ತಲ್ವ? ಇದು ನಮಗೆ ಬೇಸಿಕ್ ಅಬೌಟ್ ಕ್ಲಾಸಿಕಲ್ ಫಿಸಿಕ್ಸ್ ಒಳಗಡೆ ಬರ್ತಕ್ಕಂಥದ್ದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಕ್ಲಾಸಿಕಲ್ ಥರ್ಮೋಡೈನಮಿಕ್ಸ್, ಕ್ಲಾಸಿಕಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್. ಹೌದಾ? ಇವೆಲ್ಲದ್ರ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ಬರ್ತಕ್ಕಂಥದ್ದೇ ನಮಗೆ ನ್ಯೂಟನ್ಸ್ ಲಾ ಆಫ್ ಮೋಷನ್ ಆ್ಯಂಡ್ ಎಮಿಲ್ಟೋನಿಯನ್ ಲ್ಯಾಗ್ರೇಂಜಿಯನ್. ನಮಗಿಲ್ಲಿ ಪ್ರತಿಯೊಂದು ಯಾವುದೇ ಒಂದು ಎಕ್ಸಾಮಿನೇಷನ್ ಫೇಸ್ ಮಾಡಬೇಕಾದಾಗ ಎಮಿಲ್ಟೋನಿಯನ್ ಮತ್ತು ಲ್ಯಾಗ್ರೇಂಜಿಯನ್ ಮೇಲೆ ಕ್ವಶನ್ಸ್ ಬರ್ತವೆ. ಲ್ಯಾಗ್ರೇಂಜಿಯನ್ ಆ್ಯಂಡ್ ಎಮಿಲ್ಟೋನ್ ಈಸ್ ಅ ಪಾರ್ಟ್ ಆಫ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್. ಹೌದಾ? ಇಷ್ಟನ್ನು ನೀವು ನೆನಪಿಟ್ಟುಕೊಳ್ಳೋದು ಉತ್ತಮ. ಓಕೆ, ಥ್ಯಾಂಕ್ ಯು.